ನಮ್ಮ ದೇಶ. ಕ್ಲಾಕ್ ಟವರ್ ಅಲ್ಲಿ ಗಣೇಶೋತ್ಸವ ಆಗಕ್ ಬಿಡಲ್ಲ. ಒಂದೇ ಒಂದೇ ನಾವೆಲ್ಲ ಹಿಂದೂ. 31ನೇ ತಾರೀಕು ಒಂದು ಇದು ಹಿಂದೂ ಸಮಾಜೋತ್ಸವ ಅಂತ ಹೇಳ್ಬಿಟ್ಟು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಎಲ್ಲರೂ ನಿಮ್ಮ ಜೊತೆಗೆ ಒಬ್ಬರು ಕರ್ಕೊಂಡು ಎಲ್ಲರೂ ಅದರಲ್ಲಿ ಪಾಲ್ಗೊಳ್ಬೇಕಾಗಿ ತಮ್ಮಲ್ಲಿ ಕಲ್ಯಾಣಕ್ಕೆ ಬೇಕು ಅನ್ನೋದು ಒಂದು ಹುತ್ತ ಎದುರುಗಳ ಪೂಜೆ ಮಾಡ್ತೀವಿ. ಯಾಕೆಂತಂದ್ರೆ ಅದು ಕಸವನ್ನು ತಿಂದು ಮಣ್ಣನ್ನ ರಕ್ಷಣೆ ಮಾಡ್ತದೆ. ಹಾಗೆ ಒಂದು ಹಾವು ಎಕಾಲಜಿ ಅಂತ ಹೇಳ್ತೀವಿ ನಾವು. ಜೀವ ವೈವಿಧ್ಯತೆಯಲ್ಲಿ ಹಾವುಗೂ ಬೆಲೆ ಇದೆ. ಹಾಗಾಗಿ ನಾವು ಹಾವನ್ನು ಪೂಜೆ ಮಾಡ್ತೀವಿ, ಗರುಡನನ್ನು ಪೂಜೆ ಮಾಡ್ತೀವಿ, ಮಣ್ಣನ್ನು ಪೂಜೆ ಮಾಡ್ತೀವಿ, ಸೂರ್ಯಚಂದ್ರನನ್ನು ಪೂಜೆ ಮಾಡ್ತೀವಿ. ಇದು ನಮ್ಮ ಹಿಂದೂ ಧರ್ಮದ ವಿಶೇಷತೆ. ಯಾಕೆಂತಂದ್ರೆ ಕಾರಣ ನಾವು ಬದುಕಬೇಕು, ನಮ್ಮ ಜೊತೆಗಿರುವಂಥ ಸಕಲ ಜೀವರಾಶಿಗಳು ಬದುಕಬೇಕು ಅನ್ನುವಂಥ ಉದ್ದೇಶ. ಅಂತಹ ಒಂದು ದೇಶದಲ್ಲಿಯೇ ಅಲ್ಲ, ವಿಶ್ವದಲ್ಲಿ ಪ್ರಸಿದ್ಧವಾದಂಥ ಧರ್ಮ. ಪ್ರತಿಯೊಬ್ಬರು ಸಲಾಂ ಹೊಡಿತಾರೆ. ಇವತ್ತು ಜಪಾನಲ್ಲಿ, ಜರ್ಮನಿಯಲ್ಲಿ ನಮ್ಮ ಧರ್ಮವನ್ನು ಆಚರಣೆ ಮಾಡ್ತಾ ಕೃಷ್ಣ ಜಯಂತಿ ಇರ್ಬೋದು, ಶ್ರೀರಾಮನವಮಿ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಅವೆಲ್ಲ ನಡೀತವೆ, ಧೈರ್ಯದಿಂದ ನಡೀತದೆ. ಆದರೆ ನಮ್ಮ ದೇಶದಲ್ಲಿ ಒಂದು ಗಣೇಶನ ಮೆರವಣಿಗೆ ಮಾಡಬೇಕಾದ್ರೆ SV ಅವರ ಪರ್ಮಿಷನ್ ತಗೋಬೇಕು. ಈ ಹಿಂದೂ ಧರ್ಮ ಹುಟ್ಟಿರುವಂಥದ್ದು ಈ ನೆಲದಲ್ಲಿ ಹುಟ್ಟಿದಂತಹ ಒಂದು, ಈ ಧರ್ಮ ಹುಟ್ಟಿದಂತಹ ಒಂದು ತವರು ಭೂಮಿಯಲ್ಲೇ ಅದಕ್ಕೆ ಬೆಲೆ ಇಲ್ಲದಂತಾಗಿದೆ. ಆ ಅಬ್ದುಲ್ ರಜಾಕ್ ಅಂತ ಬರ್ತಾನೆ, ನೀವು ಡಿಬೇಟಲ್ಲಿ ನೋಡ್ಬೇಕು ನೀವು. ಅವನು ಹೇಳ್ತಾನೆ, ಸೂರ್ಯನನ್ನು ನಾವು ಪೂಜೆ ಮಾಡಲ್ಲ, ಪ್ರಕೃತಿಯನ್ನು ಪೂಜೆ ಮಾಡಲ್ಲ, ನಾವು ಭೂಮಿಯನ್ನು ಪೂಜೆ ಮಾಡಲ್ಲ ಅಂತಾನೆ. ನಾವು ನಡೆದಾಡುವಂಥ ಭೂಮಿ ತಾಯಿ ಅಂತ ಪೂಜೆ ಮಾಡ್ತೀವಿ. ನಾವು ಮಳೆಯನ್ನು ನಾವು ವರುಣದೇವ ಅಂತ ಪೂಜೆ ಮಾಡ್ತೀವಿ. ಇವೆಲ್ಲ ಯಾಕೆ ನಾನು ಹೇಳ್ತೀನಿ ಅಂತಂದರೆ, ಇವೆಲ್ಲ ಇದ್ರೇ ಮನುಷ್ಯನ ಜೀವನ. ಬಾಂಗ್ಲಾದೇಶದಲ್ಲಿ ಆ ಬಾಂಗ್ಲಾ ಉದಯಕ್ಕೆ ಕಾರಣರಾದಂಥವ್ರು ನಾವು ಇಂಡಿಯನ್ಸ್. ನಮ್ಮ ಆರ್ಮಿ ಹೋಗಿ ಪಾಕಿಸ್ತಾನ ಜೊತೆಗೆ ಹೋರಾಟ ಮಾಡಿ ಗೆದ್ದು ಅದನ್ನು ಇಂದಿರಾ ಗಾಂಧಿಯವರು ಪ್ರತ್ಯೇಕವಾದ ರಾಷ್ಟ್ರ ಅಂತ ಕೊಟ್ಬಿಟ್ರು. ಆ ಪ್ರತ್ಯೇಕವಾದ ರಾಷ್ಟ್ರ ಆಗಿ ಅದರ ಕೃತಜ್ಞತೆ ಅವ್ರಿಗಿಲ್ಲ. ಆ ರಾಷ್ಟ್ರದ ಉಗಮಕ್ಕೆ ನಾವೇ ಕಾರಣರು. ನಮ್ಮ ಹಿಂದೂಗಳನ್ನು ಕತ್ತರಿಸಿ ಹಾಕ್ತಾರೆ. ದುರ್ಗಾದೇವಿ ಆರಾಧನೆಯಲ್ಲಿ ನಮ್ಮ ಹಿಂದೂಗಳ ಪೆಂಡಾಲ್ಗಳಿಗೆ ಬೆಂಕಿ ಹಚ್ತಾರೆ. ಕುಂಕುಮವನ್ನು ನಮ್ಗೆ ಆಗಲ್ಲ ಅಂತಾರೆ, ಅರಿಶಿನ ನಮ್ಗೆ ಆಗಲ್ಲ ಅಂತಾರೆ. ಅಲ್ಲ, ಈ ಪ್ರಪಂಚದಲ್ಲಿರುವಂಥದ್ದು ಒಬ್ಬ ದೇವರಿದ್ದಾನೆ, ಅವನು ಅಲ್ಲ, ಅವನೊಬ್ಬನೇ, ಇನ್ನು ಯಾರೂ ಇಲ್ಲ ಅಂತ ಹೇಳುತ್ತಾರೆ ಮುಸ್ಲಿಮರು. ಆದ್ದರಿಂದ ನಾವೆಲ್ಲ ಒಗ್ಗಟ್ಟರಾಗಬೇಕು. ಉದಾಹರಣೆಗೆ ನೀವು ಜಮ್ಮು ಕಾಶ್ಮೀರ, ಈ ದೇಶದ ಕಾಶ್ಮೀರ ಅಂತ ಕರಿತೀವಿ. ಕಾಶ್ಮೀರವನ್ನು ಸ್ವರ್ಗ ಅಂತ ಕರಿತೀವಿ ನಾವು. ಅಲ್ಲಿ ಪ್ರವಾಸಿಗಳು ಹೋದಾಗ, ನೋಡೋದಕ್ಕೆ ಹೋದಾಗ ಪ್ಯಾಂಟ್ಗಳನ್ನ ಬಿಚ್ಚಿಬಿಟ್ಟು, ನಾನು ಅದನ್ನು ಅಸಹ್ಯವಾದಂಥ ಪದ, ಪ್ಯಾಂಟ್ ಬಿಚ್ಚಿಬಿಟ್ಟು ಕತ್ನಾಗಿದೆಯಾ ಇಲ್ಲೋ ಅಂತ ನೋಡ್ಬಿಟ್ಟು ಶೂಟ್ ಮಾಡಿದ್ದಾರೆ. ಮುಂಜಿ ಮಾಡ್ಕೊಂಡಿದ್ರೆ ಅವನು ಮುಸ್ಲಿಂ, ಮುಂಜಿ ಆಗಿಲ್ಲ ಅಂದರೆ ಅವನು ಹಿಂದೂ ಅಂತೇಳಿ ತಲೆಗಳಿಗೆ ಗುಂಡಿಟ್ಟು ಶೂಟ್ ಮಾಡಿದರು. ಈ ಥರದ ಸ್ಥಿತಿ ಬಂದಿದೆ. ಉದಾಹರಣೆಗೆ ಬೇರೆ ಎಲ್ಲೂ ಬೇಡ, ಈ ದೇಶ ಕೋಲಾರ, ನಮ್ಮ ದೇಶ, ಕ್ಲಾಕ್ ಟವರಲ್ಲಿ ಗಣೇಶೋತ್ಸವ ಆಗಕ್ಕೆ ಬಿಡಲ್ಲ. ಆ ಮುನ್ಸ್ವಾಮಿ ಒಬ್ಬ ಗಂಡು ಬಂದ, ಆ ಹಳದಿ ಬಟ್ಟೆಗಳನ್ನ ತೆಗೆದ ನಮ್ಮ ದೇಶದ ಒಂದು ಬಾವುಟವನ್ನು ಆರಿಸಿದ್ದಾನೆ. ನಾನು ಯಾವುದೇ ಪಕ್ಷದ ಪರವಾಗಿ ಮಾತಾಡ್ತಿಲ್ಲ, ನಾನು ನಮ್ಮ ಧರ್ಮದ ಪರವಾಗಿ ಮಾತಾಡ್ತೀನಿ. ಅಂತ ಧರ್ಮವನ್ನು ಉಳಿಸ್ಬೇಕಾದ್ರೆ ನಾವೆಲ್ಲ ಒಗ್ಗಟ್ಟು ಮಾಡ್ತೇವೆ. ನಮ್ಮ ಮಕ್ಕಳು ನಾವೆಲ್ಲ ಸುರಕ್ಷಿತವಾಗಿದ್ದರೆ ನಮ್ಮ ದೇಶ ಉಳಿತದೆ. ನಾವು ಉಳಿಬೇಕಾದ್ರೆ ಧರ್ಮ ಉಳಿಬೇಕು. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ನಮ್ಮನ್ನು ಅದು ರಕ್ಷಣೆ ಮಾಡ್ತದೆ. ಆದ್ದರಿಂದ ಇದು ಹಿಂದೂಗಳು ಅನ್ನುವಂಥದ್ದು, ಈ ಮುಸ್ಲಿಮರು ನೋಡಿ ಯಾವುದದು ಈದ್ ಮಿಲಾದ್, ಆ ಟೈಮಲ್ಲಿ ಒಂದು ಸಣ್ಣ ಮಗುವಿಂದ ಹಿಡಿದು ಮುದುಕ ತನಕ ಎಲ್ಲರೂ ಮೆರವಣಿಗೆಯಲ್ಲಿ ಬರ್ತಾರೆ. ಅಷ್ಟು ಒಗ್ಗಟ್ಟಿದೆ. ನಮ್ಮ ರಾಜಕೀಯ ವ್ಯಕ್ತಿಗಳು ಅವರ ಓಟಿಗಾಗಿ ಏನೇನೋ ಮಾತಾಡ್ತಾರೆ. ಹಿಂದೂ ಎಲ್ಲಿದೆ, ಧರ್ಮ ಎಲ್ಲಿದೆ, ಈ ಗಣೇಶ ಎಲ್ಲಿದ್ದಾನೆ, ಆಂಜನೇಯ ಎಲ್ಲಿದ್ದಾನೆ? ಒಂದೇ ಒಂದೇ ನಾವೆಲ್ಲ ಹಿಂದೂ.